ಧನುರ್ರಾಶಿ ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಶುಭ ಇರುವಂಥದ್ದು, ಲಾಭವೂ ಇದೆ. ಆದರೆ ಅಷ್ಟೇ ತೊಂದರೆಗೆ ಕಾರಣ ಇರುತ್ತೆ, ಅವಕಾಶಗಳಾಗತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ, ಜಾಗ್ರತೆಯನ್ನು ವಹಿಸಿ. ನೀಲಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿದರೆ ಒಳ್ಳೆಯದಾಗ್ತಕ್ಕಂತಹ ದಿವಸ ಇದು. ವಾಹನ ಖರೀದಿಗೆ ಚೆನ್ನಾಗಿಲ್ಲ, ಹಾಗಾಗಿ ಅದಕ್ಕೆ ಮನಸ್ಸಿದ್ರೂ ಕೂಡ ಈ ದಿವಸ ಮುಂದುವರಿಬೇಡಿ. ವೃದ್ಧರಿಗೆ ಅಂದರೆ ವಯಸ್ಸಾದಂಥವರಿಗೆ, ಹಾಗೆ ಕಾಲು ಊನವಾಗಿರ್ತಕ್ಕಂಥವ್ರಿಗೆ, ಕಾಲಿನ ಸಮಸ್ಯೆ ಇರತಕ್ಕಂಥವ್ರಿಗೆ, ಕುಂಟರಿಗೆ ಸಹಾಯವನ್ನು ಮಾಡಿ ಅವರ ಮನಸ್ಸನ್ನು ತೃಪ್ತಿಪಡಿಸಿ, ಅವರನ್ನು ಸಂತೋಷಗೊಳಿಸಿ. ಅಲ್ಲಿ ಪ್ರಾಪ್ತವಾದಂತಹ ಸಂತೋಷದಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕವಾದಂತಹ ಬದಲಾವಣೆಯಾಗಿ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಕುಟುಂಬದಲ್ಲಿ ಮನಸ್ಸಿಗೆ ಏನೋ ಒಂದು ರೀತಿಯ ವಾತಾವರಣ ಸಮಾಧಾನವನ್ನು ಕೊಡುತ್ತೆ, ಸಂತೋಷವಾಗುವಂತಹ ವಾತಾವರಣ ಇರುತ್ತೆ. ಅದು ಹಾಗೆ ಮುಂದುವರಿಯುವ ಹಾಗೆ ಪ್ರಯತ್ನವನ್ನು ಮಾಡಿ. ಕೆಲವು ದಿವಸಗಳಿಂದ ಇದ್ದಂತಹ ವಾದ ವಿವಾದಗಳು, ಸಮಸ್ಯೆಗಳು ಇವತ್ತು ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ಬರ್ತಾ ಇದೆ. ಅದನ್ನು ಆದಷ್ಟು ಬೇಗ ಸಮಾಧಾನಕರವಾಗಿ ಇತ್ಯರ್ಥ ಮಾಡಿಕೊಳ್ಳಿ. ಧಾರ್ಮಿಕ ಕರ್ಮಾಚರಣೆಯನ್ನು ಮಾಡೋದಕ್ಕೆ ಮನಸ್ಸನ್ನು ಮಾಡ್ತೀರಿ. ಧರ್ಮ ಕಾರ್ಯಗಳನ್ನು ಮಾಡಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಭಗವಂತನನ್ನು ನಂಬಬೇಕು. ನಮಗೆ ಆಶ್ರಯ ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂತಹ ದಿವ್ಯ ಶಕ್ತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇವೆಲ್ಲ ದೊಡ್ಡದಾದಂತಹ ಮಾತುಗಳು ನಿಮ್ಮ ಬಾಯಲ್ಲಿ ಬರುವಂಥದ್ದು. ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನ ನಡೆಯುವಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಇಷ್ಟೆಲ್ಲ ಮಾಡಿದರೂ ಕೂಡ ಏನೋ ಅಶುಭವಾದಂತಹ ಸೂಚನೆ ಕಾಡುವಂಥದ್ದು. ದೂರದ ಬಂಧುಗಳು ಕಿರಿಕಿರಿಯನ್ನು ಉಂಟು ಮಾಡಬಹುದು. ಸ್ವಾಭಾವಿಕವಾಗಿದ್ದರೆ ಎಲ್ಲವೂ ಕೂಡ ಶುಭವಾಗಿರುತ್ತೆ. ನಾಟಕೀಯವಾಗಿ ಏನೋ ಮಾಡ್ತೀನಿ ಅಂತ ಹೋಗುವಂಥದ್ದು, ಇದು ಯಾವುದೂ ಕೂಡ ನಿಮಗೆ ಶ್ರೇಯಃಪ್ರದವಲ್ಲ. ಅದನ್ನು ತಿಳಿಬೇಕಾದಂಥದ್ದು. ಶರಭೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಇರತಕ್ಕಂತಹ ಎಲ್ಲ ಗೊಂದಲಗಳು, ಗೋಜಲುಗಳು ನಿವಾರಣೆಯಾಗಿ ಮನಃಶಾಂತಿ ನಿಮಗೆ ಸಿಕ್ಕಲಿ. ಶುಭವಾಗಿ. ಕುಂಭರಾಶಿ ಹಣದ ಲಾಭ, ಗೌರವ ಇದೆರಡೂ ಕೂಡ ನಿಮಗೆ ಇರುವಂತಹ ದಿವಸ. ಭಾವನಾತ್ಮಕವಾಗಿ ನೀವು ಬಲಶಾಲಿಗಳು, ಆದರೆ ಕೆಲವರು ಇದನ್ನು ಒಪ್ಪೋದಿಲ್ಲ. ಕೇವಲ ಭಾವನೆಯೇ, ಭಾವುಕರಾಗಿಯೇ ಎಲ್ಲ ಸಂದರ್ಭದಲ್ಲೂ ಇದ್ದರೂ ಯಾವ ಪ್ರಯೋಜನವೂ ಆಗೋದಿಲ್ಲ. ಇದ್ದಕ್ಕಿದ್ದ ಹಾಗೆ ನಕ್ಕು ಬಿಡೋದು, ಇದ್ದಕ್ಕಿದ್ದ ಹಾಗೆ ಅಳೋದು, ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಬಹಳ ಉದ್ವೇಗದಿಂದ ಏನೋ ಮಾತಾಡುವಂಥದ್ದು, ಭಾವುಕರಾಗ್ತಕ್ಕಂಥದ್ದು, ಇದನ್ನು ಎಲ್ಲರೂ ಕೂಡ ಒಪ್ಪೋದಿಲ್ಲ. ಎಲ್ಲರಿಗೂ ಇದು ನಿಜ ಅಂತಲೂ ಅನಿಸೋದಿಲ್ಲ. ಹಾಗಾಗಿ ಸರಿಯಾದಂತಹ ರೀತಿಯಲ್ಲಿ ಅದನ್ನು ಚಿಂತನೆ ಮಾಡಬೇಕಾಗತ್ತೆ. ನಿಮ್ಮ ಕೆಲಸದಲ್ಲಿ, ವೃತ್ತಿಯಲ್ಲಿ ಹಲವಾರು ಜನರ ಸಹಾಯವಾಗಬಹುದು. ಆಲಸ್ಯವನ್ನು ಮಾಡಬೇಡಿ, ಹಿನ್ನಡೆಯಾಗತ್ತೆ, ಅವಕಾಶ ತಪ್ಪು ಹೋಗುತ್ತೆ. ಯಾರೋ ಬಂದು ಸಹಾಯ ಮಾಡ್ತೀವಿ ಅಂದಾಗ ನೀವು ಗಮನನೇ ಕೊಡದೆ ಹೋಗ್ಬಿಟ್ರೆ, ಆಸಕ್ತಿಯನ್ನು ತೋರಿಸ್ತಾ ಇದ್ರೆ, ಅವರಿಗೆ ನನಗೇನಾಗಬೇಕು ಅನ್ನುವ ಭಾವನೆ ಅವರಿಗೆ ಬಂದುಬಿಟ್ರೆ ಆ ಕೆಲಸ ಹಾಳಾಯಿತು ಅಂತ ಅರ್ಥ. ಸ್ನೇಹಿತರು, ಬಂಧುಗಳು ನಿಮ್ಮನ್ನು ಅಭಿನಂದನೆ ಮಾಡ್ತಕ್ಕಂತಹ, ನಿಮಗೆ ಗೌರವ ಕೊಡ್ತಕ್ಕಂತಹ ದಿವಸ ಇದಾಗತ್ತೆ. ಅದನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ವೈದ್ಯರಿಗೆ, ಹಾಗೆ ಬೇರೆ ಎಲ್ಲರಿಗೂ ಕೂಡ ಅನುಕೂಲಕರವಾದಂತಹ ದಿವಸ ಇದಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ, ಸುಬ್ರಹ್ಮಣ್ಯ ಆರಾಧನೆ ಬಹಳ ಮುಖ್ಯವಾದ್ದು. ಅದನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಾನೂನಿನ ವಿಚಾರದಲ್ಲಿ, ನ್ಯಾಯಸಮ್ಮತವಾದಂತಹ ವಿಚಾರದಲ್ಲಿ ಜಗಳ ಆಗ್ಬೋದು. ಕಾನೂನೇ ಪ್ರಧಾನ ಅಂತ ಹೇಳಿ ನೀವು ವಾದ ಮಾಡಿದರೆ, ಕಾನೂನನ್ನೇ ಕೈಗೆತ್ತಿಕೊಳ್ತಕ್ಕಂತಹ ಇನ್ನೊಂದು ವರ್ಗ ಜಗಳಕ್ಕೆ ಅವಕಾಶ ಮಾಡಿಕೊಡುತ್ತೆ, ಅಲ್ಲಿ ಜಗಳವಾಗತ್ತೆ. ವ್ಯವಹಾರದಲ್ಲಿ ತಪ್ಪು ನಿರ್ಧಾರದಿಂದ ಹಿನ್ನಡೆಯಾಗುತ್ತೆ. ನೀವು ಅಂದುಕೊಂಡಿದ್ದೇ ಸರಿ ಅನ್ನುವಂತಹ ತಪ್ಪು ನಿರ್ಧಾರವನ್ನು ಮಾಡ್ತೀರಿ, ಅದು ನಿಮಗೆ ಹಿನ್ನಡೆಗೆ ಕಾರಣವಾಗುತ್ತೆ. ಯಾರಿಗೆ ಬುದ್ಧಿವಂತಿಕೆ ಕೆಲಸ ಮಾಡುತ್ತೋ ಅಂಥವರಿಗೆ ಶುಭ ಮತ್ತು ಲಾಭ ಇದೆ. ಅಂದರೆ ಇವತ್ತು ಒದಗಿ ಬರತಕ್ಕಂತಹ ಎಲ್ಲ ಸನ್ನಿವೇಶಗಳನ್ನು ಬುದ್ಧಿವಂತಿಕೆಯಿಂದ ನಾವು ನೋಡಿ ಮುಂದುವರಿಬೇಕು, ಬುದ್ಧಿವಂತಿಕೆಯಿಂದಲೇ ಅಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ಚಿಕ್ಕ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಕಾಡಬಹುದು, ಅದರ ಬಗ್ಗೆ ಪೋಷಕರು ಎಚ್ಚರವನ್ನು ವಹಿಸಬೇಕು. ರಾಜಕೀಯ ವಿಚಾರದಲ್ಲಿ ಆಸಕ್ತಿ ಇರತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ ಸಂತೋಷದ ಸುದ್ದಿ ಇದೆ. ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀರಿ. ಹಾಗಾಗಿ ಅದು ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಅನ್ನುವಂಥದ್ದಿರುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ ಎಂಬುದಾಗಿ 21 ಸಲ ಪಠನೆ ಮಾಡಿ. ಶುಭವಾಗಿ.